ಫಸ್ಟ್ ಟೈಮು ನಾವು ಮೆಟರ್ನಿಟಿ ಶೂಟ್ನ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ನಿಧಾನವಾಗಿ ತಿಂಡಿ ತಿನ್ಕೊಂಡು ಸ್ಟಾರ್ಟ್ ಮಾಡ್ತಿದ್ದೀವಿ. ಸರಿ, ಏನ್ ಹೇಳ್ತಿದ್ದೆ? ಅದೇ ಮೆಟರ್ನಿಟಿ ಶೂಟ್ ಯಾವಾಗಲೂ ಬೆಳಗ್ಗೆ ಕರ್ಕೊಂಡು ಹೋಗ್ತಿದ್ದಲ್ಲ, ಇವಾಗ ಬೆಳಗ್ಗೆ ಕರ್ಕೊಂಡು. ಹೌದು, ಪ್ರತಿ ಸಲನು ಬೆಳಗಿನ ಜಾವ 4 ಗಂಟೆಗೆ ಎಬ್ಬಿಸ್ತದೆ. ಇವತ್ತು ಎಷ್ಟು ಗಂಟೆಗೆ ಎದ್ದಿದ್ದು? 7 ಗಂಟೆನ 6:30 7 ಗಂಟೆಗೆ ಎದ್ದಿದ್ದೀವಿ. ಸೊ ಹಾಸನದಲ್ಲಿ ಇದ್ದೀವ, ಅದನ್ನ ಫಸ್ಟ್ ಹೇಳು. ಹಾಸನದಲ್ಲಿ ಇರೋದು ನಾವು, ನಮ್ಮ ಊರು, ನಮ್ಮ ಸ್ವಂತ ಊರಲ್ಲಿ ಇದ್ದೀವಿ. ಸೊ ಇಲ್ಲಿ ಮೆಟರ್ನಿಟಿ ಶೂಟು ಒಂದಾರು ಮಾಡಿಸ್ಬೇಕಲ್ಲ ಅಂತ ಒಂದು ಮಾಡಿಸ್ತಾ ಇದೀವಿ. ಇದು 4ನೇದಲ್ಲ, ಇದು 4ನೇ ಮೆಟರ್ನಿಟಿ ಶೂಟ್. ಇವಾಗ ಟೈಮ್ ಆಗಿಲ್ವಾ? ಟೈಮ್ ಆಯ್ತು, ಹೊರಡೋಣ. ನಿಧಾನಕ್ಕೆ ಬರಮ್ಮ. ಆಕ್ಚುಲಿ ಮೆಟರ್ನಿಟಿ ಶೂಟ್ ಏನಿದೆ ಇವತ್ತು ಸ್ಪೆಷಲ್ ಅಲ್ವಾ? ಹೌದು. ಸೊ ಇವತ್ತು ಸ್ಪೆಷಲ್ ಏನಂದ್ರೆ ಮೆಟರ್ನಿಟಿ ಶೂಟ್ ಬರೀ ನಮ್ಗಷ್ಟೇ ಅಲ್ಲ, ನಮ್ಮ ಜೊತೆ ಇನ್ನೊಂದು ಕಪಲ್ ಆ್ಯಡ್ ಆಗ್ತಾರೆ. ಅವ್ರು ಯಾರು ಅಂತ ಸದ್ಯದಲ್ಲೇ ಗೊತ್ತಾಗುತ್ತೆ. ಫಸ್ಟ್ ಇದೆ ಹೇಳು, ನಾವೆಲ್ಲಿ ಮಾಡಿಸ್ತಿರೋದು ಅಂತ, ಯಾರ ಹತ್ರ ಮಾಡಿಸ್ತಿರೋದು? ಅಲ್ಲಿಗೆ ತಾನೇ ಹೋಗ್ತಾ ಇರೋದು, ಸ್ವಲ್ಪ ತಡ್ಕೊ, ಅಲ್ಲಿಗೆ ಹೋಗೋಣ. ಮೆಟರ್ನಿಟಿ ಶೂಟ್ನ ಎಲ್ಲಿ ಮಾಡಿಸ್ತಾ ಇದ್ದೀವಿ ಅಂತಂದರೆ ನಮ್ಮ ಸಂಪಿಗೆ ರೋಡಲ್ಲಿ ಗಜಾನನ ಹೋಟ್ಲ್ ಅಂತ ಇದೆ. ಆಲ್ಮೋಸ್ಟ್ ಅಲ್ಲಿ ಹಾಸನದಲ್ಲಿ ಇರೋರು ಎಲ್ರಿಗೂ ಗೊತ್ತಿರತ್ತೆ. ಆದರೆ ಈ ಹೋಟ್ಲಲ್ಲೆಲ್ಲ ಮಾಡಿಸ್ತಾ ಇರೋದು, ಅದರ ಪಕ್ಕದ ಬಿಲ್ಡಿಂಗಲ್ಲೇ ನಾವು ಮಾಡಿಸ್ತಾ ಇರೋದು. ಸೊ ನಾವು ಇಲ್ಲಿಗೇನೆ ಬರ್ತಾ ಇದ್ದೀವಿ. ನೋಡಿ, ಇದೆ ಲಿಟಲ್ ಬೇಬಿ ಫೋಟೋಗ್ರಫಿ ಅಂತ ನಮ್ಮ ಸಂಪಿಗೆ ರೋಡಲ್ಲಿ ಇರೋದು. ಬೇಬಿ ನಡಿ, ನಿಂದು ಎಂಟ್ರಿ ಫಸ್ಟ್ ಫ್ಲೋರಲ್ಲೇ ಇರೋದು ಇವ್ರದ್ದು. ಈ ಬಿಲ್ಡಿಂಗ್ ಫಸ್ಟ್ ಫ್ಲೋರಲ್ಲಿ ಬರುತ್ತೆ. ಸೊ ಇದು ಒಳ ಎಂಟ್ರಿ, ಕಂಪ್ಲೀಟ್ ಸೆಟಪ್ ಇದೆ. ಮೇಡಮ್ ನಮಸ್ತೆ. ಎಲ್ಲಿ ಬ್ರೋ, ಇನ್ನೂ ಬಂದಿಲ್ಲ? ಬರ್ತಾ ಇದ್ದಾರೆ ನೋಡಿ. ಸೆಟಪ್ ಎಲ್ಲ ಹೆಂಗೆ ಹಾಕಿದ್ದಾರೆ. ಆ್ಯಕ್ಚುಲಿ ಇದೊಂದೇ ಅಲ್ಲ, ಮೇಲ್ಗಡೆ ಇನ್ನೊಂದು ಫ್ಲೋರ್ ಇದೆ, ಸಕದಾಗಿದೆ. ಬೇಬಿ ಫೋಟೋ ಶೂಟು, ಮೆಟರ್ನಿಟಿ, ಪ್ರೀ ವೆಡ್ಡಿಂಗು, ಇಂಡೋರ್. ಆ್ಯಕ್ಚುಲಿ ಇಂಡೋರೇ ಸಖತ್ತಾಗಿದೆ ಇವ್ರದ್ದು. ಆ್ಯಕ್ಚುಲಿ ಬೇಬಿ ಇಲ್ಲಿ ಫಸ್ಟ್ ಯಾರ್ದು ಮಾಡಿಸಿದ್ದು? ಯೋಶಿತ್. ಇವ್ರ ಅಕ್ಕನ ಮಗುದು ಫಸ್ಟ್ ಫೋಟೋಶೂಟ್ ನಾವು ಇಲ್ಲೇ ಮಾಡಿಸಿದ್ದು. ಅದಾದಮೇಲೆ ನಂದು ಫೋಟೋಶೂಟು ನಾನು ಇಲ್ಲೇ ಮಾಡಿಸಿದ್ದೆ, ಸಗದಾಗಿ ಬಂದಿತ್ತು ಅದುವೇ. ಓಕೆ, ನನ್ನ ಬೇಬಿಗೆ ಸೀರೆ ಎಲ್ಲ ಉಡಿಸಿ ಈಗ ಮೇಕಪ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಈಗ ಓಪನಿಂಗ್ ಹಿಂಗಿದೆ ನೋಡೋಣ, ಕಂಪ್ಲೀಟ್ ಮೇಕಪ್ ಆದಮೇಲೆ ಹೆಂಗೆ ಕಾಣ್ತಾರೆ ಅಂತ. ನನ್ನ ಬೇಬಿ ರೆಡಿ, ಸೂಪರಾಗಿ ರೆಡಿಯಾಗಿದ್ದಾಳೆ ನನ್ನ ಬೇಬಿ. ನೋಡಿ, ಚೆನ್ನಾಗಿ ಮೇಕಪ್ ಎಲ್ಲ ಮಾಡಿದ್ದಾರೆ. ಹೇರ್ ಸ್ಟೈಲು ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಓಕೆ, ರೆಡಿ. ಇವಾಗ ನಾನು ರೆಡಿ ಆಗೋಕ್ಕೆ ಹೊರಡ್ತೀನಿ. ಓಕೆ, ನಾನೀಗ ರೆಡಿಯಾಗಿ ಬಂದೆ. ಸೊ ಇದು ನನ್ನ ಗೆಟಪ್ಪು. ವಾ, ನೀನು ಯಾವಾಗ ಬಂದೆ? ನಿನ್ನ ಜೊತೆನೇ ಬಂದಲ್ಲ. ಹೆಂಗೆ ಹೇಳ್ತಾಳೆ ನೋಡಿ. ನಾನಲ್ಲಿ ಕೂರಿಸಿದೆ, ವಿಡಿಯೋ ತಗೊಳ್ತೀನಿ ಅಂದೆ, ಇರೋದು ನಿಜ ಹೇಳ್ಬಿಡ್ತಾಳೆ. ನನ್ನ ಬೇಬಿ ಎಲ್ಲ ರೆಡಿ ಆಯಿತು. ಸೊ ನಾನು ರೆಡಿ. ಸೊ ಕಂಪ್ಲೀಟ್ ಎಲ್ಲರೂ ರೆಡಿಯಾಗಿದ್ದಾರೆ. ಈಗ ಹೊರಡೋಣ. ಸ್ಟುಡಿಯೋ ಒಳಗೆ ಒಂದು 2-3 ಫೋಟೋಸ್ಗಳನ್ನ ತೆಗೆಯೋಣ ಅಂತ ಹೇಳಿದ್ರು. ಇವರೇ ನಮ್ಮ ಕ್ಯಾಮ್ರಾಮ್ಯಾನ್. ಒಂದು ಫೋಟೋ ತೆಗಿತಿಲ್ಲ ಅಂತ ಕತ್ತಿದ್ದಾರೆ. ನಾನು ನನ್ನ ಬೇಬಿ ಸ್ಟುಡಿಯೋದಿಂದ ಹೊರಟ್ವಿ. ನಮ್ಮ ಜೊತೆ ಇನ್ನೊಬ್ಬರು ಕಪಲ್ ಮೆಟರ್ನಿಟಿ ಶೂಟಿಗೆ ಬರ್ತಾರಂತ ಹೇಳಿದ್ದೆಲ್ಲ. ಸೊ ಅವ್ರು ಯಾರು ಗೊತ್ತಾ? ಸೊ ಇಲ್ಲಿ ಇದ್ದಾರೆ ನೋಡಿ, ಇವರೇ. ಸೊ ಅದು ಬೇರೆ ಯಾರು ಅಲ್ಲ, ನನ್ನ ಬಾಮೈದ ಮತ್ತು ಅವನ ಹೆಂಡ್ತಿ. ವೆಯ್ಟ್ ಮಾಡು, ನಾವು ವೆಯ್ಟ್ ಮಾಡಿಲ್ವ ಎಷ್ಟೋ ತನಕ. ಓಕೆ, ರೆಡಿನಾ ಮೆಟರ್ನಿಟಿ ಶೂಟ್ಗೆ? ಓಕೆ, ನನ್ನ ಬಾಮೈದ ಮತ್ತು ಅವನ ಹೆಂಡ್ತಿನೂ ಪ್ರೆಗ್ನೆಂಟ್ ಇರೋದ್ರಿಂದ ಇಬ್ಬರಿಗೂ ಸೇರಿಸಿ ನಮ್ಮದು ಪೇರು ಮತ್ತು ಅವ್ರ ಪೇರು ಇಬ್ಬರೂ ಮೆಟರ್ನಿಟಿ ಶೂಟಿಗೆ ರೆಡಿ. ಸೊ ಹೋಗ್ತಾ ಇದ್ದೀವಿ ಈಗ. ಡಬಲ್ ಮೆಟರ್ನಿಟಿ ಶೂಟ್. ಇಷ್ಟು ಲೊಕೇಶನ್ ಇದೆ ನೋಡಿ, ಹೆಂಗಿದೆ ಚೆಂಡು ಹೂವುಗಳು. ಎಲ್ಲೆಲ್ಲಿಂದ ಲೊಕೇಶನ್ಗಳನ್ನ ಹುಡುಕ್ತಾರೆ ಅಂದರೆ ಇವರು. ಇದೆ ಜಾಗಗಳು.
ಅರ್ಧ ಗಂಟೆಯಿಂದ ಅಲ್ಲೇ ನಿಂತ್ಕೊಂಡು ಪೋಸ್ ಕೊಡ್ತಾ ಇದ್ದಾರೆ. ನನಗೆ ಅಂತೂ ಸಾಕಾಗೋಯ್ತು ವಿಡಿಯೋ ಮಾಡಿ ಮಾಡಿ. ಸೀರೆನ ಪಂಚೆ ಥರ ಎತ್ಕ ಬರ್ತವ್ರೆ. ಮಾಡಿ ಅಂತ ಅಂದ್ರೆ ಮಾಡ್ತಾ ಇಲ್ಲ ಹೆಣ್ಣು. ಅವಳೆ ಫೋಟೋ ತಗೊಂಡು ಓಡಾಡ್ತಾ ಇದ್ದಾಳೆ. ಎಕ್ಸ್ಕ್ಯೂಸ್ ಮೀ. ಇಲ್ಲಿ ತೆಗೀರಿ. ವಿಡಿಯೋ ಮಾಡಕ್ಕೆ ಕರ್ಕೊ ಬಂದ್ರೆ ಈ ಕೆಲಸ ಮಾಡ್ತಿರೋದು. ಪ್ಲೇಸ್ ಹೇಳಿಲ್ಲ ಏನು ಹೇಳಿಲ್ಲ, ಯಾಕಂದ್ರೆ ನಾನು ರೆಡಿಯಾಗಿ ಬಂದರೆ ಇವರಿಗೆ. ಓಕೆ ಸರಿ ಆಯಿತು. ಹೆಂಗೆ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದಾನೆ ನಮ್ಮ ಅಣ್ಣಯ್ಯ. ನೋಡಿ ಹೆಂಗೆ ಇಳಿಸಿ ಕೈ ಸಾಕು ಇಳಿಸಿ. ಓಕೆ ಎದ್ದೇಳಿ ಮೇಲೆ. ಆಯ್ತು. ವಿಡಿಯೋ ಶೂಟ್ ಮಾಡಿ ಹೆಂಗೆ ಅನ್ನಿಸ್ತಾ ಇದೆ? ವಿಡಿಯೋ ಶೂಟ್ ಮಾಡಿ ಹೆಂಗೆ ಅನ್ನಿಸ್ತಾ ಇದೆ? ಇಲ್ಲಿಗೆ ಅಷ್ಟೊತ್ತಿಗೆ ನೀನು ಆಚೆ ಬಂದ್ಬಿಡು. ಕಾಣ್ತೈತಿದ್ದು ಮಿರರಲ್ಲಿ ಲೈಟ್. ನಾನಿದ್ದವನು ಆಕ್ಷನ್ ಅಂದ್ರೆ ಹಿಂಗೆ ಬರಬೇಕು. 3, 2, 1 ಸ್ಟಾರ್ಟ್. ಅವನ ನಾನು ಹೇಳಿದ್ಮೇಲೆ ನೀನು ಬಾ ಆಯ್ತಾ, ಮತ್ತೆ ಅವ್ರು ಕಂಪ್ಲೀಟ್ ಆಗಿ ರೆಡಿರಪ್ಪ ಅವನ ಮುಗಿಸ್ಬೇಕು. 2, 1 ಸ್ಟಾರ್ಟ್. ಬಾ ಅವನ ಮೇಲೆ ಇಪ್ಪಡೆ ಮೇಲೆ ಬರಲಿ ಹೈನಸ್ ಅಷ್ಟೇ. ಸ್ಟಾರ್ಟ್. ಬೇಡ ಹಿಂಗೆ ತಾಳೋಣ. ಇದೆ ಓಕೆ. ಅದೇ ಓಕೆ. ಅದು ಬೇಡ. ಅದು ಓಕೆ ಡನ್ ಆಗ. ನೀನಾದೇನ ಮಾಡಿದ ಈ ಥರ ಹಿಂಗೆ ಬಂದು ಲಾಸ್ಟ್ ಶಾಟು ನಮ್ದೆಲ್ಲ ಮುಗೀತು. ಲಾಸ್ಟ್ ಶಾಟ್ ಅಲ್ಲೊಂದು ನಡೀತಿದೆ. ಲಾಸ್ಟ್ ಕ್ಯಾಮ್ರಾ ಅಲ್ಲಿದೆ ಬಂತು ನೋಡು. ಬಂತು ಕ್ಯಾಮ್ರಾ ತಿರ್ಸಿದ್ರು ಹತ್ರ ಬಂತು ಮುಗೀತಾ? ಓಕೆ ಶಾಟ್ ಓಕೆ ಮುಗೀತು. ಪ್ಯಾಕಪ್ ಅಲ್ಲ ಪ್ಯಾಕಪ್. ಸೊ ಸಖತ್ತಾಗಿತ್ತು. ಫಸ್ಟ್ ಬೇಬಿ ಹತ್ರ. ಬೇಬಿ ಹೆಂಗ ಅನಿಸ್ತು ಶೂಟು? ಸಖತ್ತಾಗಿತ್ತು ಶೂಟು. ಬಟ್ ಸ್ವಲ್ಪ ಜೋರಾಗಿ ಹೇಳು. ಸಖತ್ತಾಗಿತ್ತು. ಬಟ್ ಸಖತ್ ಸುಸ್ತಾಯ್ತು. ಮುಗೀತಲ್ಲ, ಒಳ್ಳೆ ಖುಷಿ ಆಯ್ತು. ನೋಡ್ಬೇಕು ಈಗ ವಿಡಿಯೋ ಹೆಂಗ್ ಬರುತ್ತೆ ಅನ್ಸ್ತಿದೆ? ಅದು ಹೇಳೋದಕ್ಕಿಲ್ಲ, ಅವ್ರು ಕ್ಯಾಮ್ರಾ ಮೇಲೆ ತೆಗ್ದಿರಲ್ಲ, ಸಖತ್ತಾಗೆ ಬರುತ್ತೆ. ನೋಡೋಣ ನೆಕ್ಸ್ಟ್. ಈ ಕಪಲ್ ಜೋಡಿ ಫಸ್ಟ್ ಟೈಮ್ ನಮ್ದು ಇದು 4ನೇದು, ಇವ್ರದ್ದು ಇದು ಮೊದಲನೇದು. ಹೆಂಗ ಅನಿಸ್ತು ಶೂಟ್ ಎಲ್ಲ? ಸುಸ್ತಾಯ್ತು, ತುಂಬಾ ಚೆನ್ನಾಗಿತ್ತು. ತುಂಬಾ ಸ್ಟ್ರೈನ್ ಆಯ್ತು ಅಷ್ಟೇ. ಊಟ ಕೊಡಿಸ್ಲಿಲ್ಲ ನೀನು, ಅದೊಂದೇ ಬೇಜಾರು. ಕೊಡಿಸ್ತೀನಿ, ಬಿಲ್ ನೀನ್ ಪೇ ಮಾಡಷ್ಟೇ. ಓಕೆ ಪಾವನಿ ಹೆಂಗ ಅನಿಸ್ತು? ಚೆನ್ನಾಗಿತ್ತು ಶೂಟ್ ಎಲ್ಲ. ಖುಷಿ ಆಯ್ತಾ? ಓಕೆ ಮೇನ್ ನಮ್ಮ
ಬ್ರೋ ನಿಜವಾಗ್ಲೂ ಸಿಕ್ಕಾಬಡೆ ಖುಷಿ ಆಯ್ತು. ಐ ಥಿಂಕ್ ಇದು 3ನೇ ಸಲ ನಿಮ್ಮ ಜೊತೆ ವರ್ಕ್ ಮಾಡ್ತಾ ಇರೋದು ನಾನು. ಒಂದು ನನ್ನ ಬೇಬಿ ಅವರ ಅಕ್ಕನ ಮುಗಿದು ಬೇಬಿ ಫೋಟೋ ಶೂಟು, ಅದಾದ್ಮೇಲೆ ನಂದು ಸೋಲೋದು ಒಂದು ಸಪ್ರೇಟ್ ನನ್ನೊಂದು ಮೂವಿ ಸೀರಿಯಲ್ಸ್ಗಳಿಗೆ ಫೋಟೋ ಕಳ್ಸೋಕ್ಕೋಸ್ಕರ ಒಂದು ಶೂಟ್ ತೆಗ್ಸಿದೆ. ಇದು ಕ್ಲೀನ್ ಮೆಟರ್ನಿಟಿ ಶೂಟ್ ಅಂತ ಒಂದು ಶೂಟ್ ಅಂತ ಮಾಡಿಸಿದ್ದಿದೆ ನಮ್ಮದು. ಸಿಕ್ಕಾಬಟ್ಟೆ ಖುಷಿ ಆಯಿತು. ಪಕ್ಕಾ ಪ್ರೊಫೆಷನಲ್ ಮಸ್ತ್ ಅನ್ನಿಸ್ತು. ಇನ್ನು ಔಟ್ಪುಟ್ ನೋಡ್ಬೇಕು ಹೆಂಗೆ ಬರುತ್ತೆ ಅಂತ. ಸೊ ಈ ವಿಡಿಯೋ ಮುಗೀತಿದ್ದಂಗೆ ನಿಮಗೆ ಔಟ್ಪುಟ್ ಬರುತ್ತೆ. ಸೊ ಬ್ರೋ ಮೆಟರ್ನಿಟಿ ಶೂಟ್ ಬಿಟ್ಟು ಬೇರೆ ಇನ್ನೇನೇನು ಮಾಡ್ತೀರಾ? ಅಂದ್ರೆ ಎಲ್ಲ ಆಲ್ ಇನ್ ಒನ್ ತರ ಎಲ್ಲ ಒಂದೇ ಸ್ಟುಡಿಯೋದಲ್ಲಿ ಇದೆ. ಆಲ್ ಇನ್ ಒನ್ ಪ್ಲೇಸ್ ಅನ್ನೋ ಹಾಗೆ ಎಲ್ಲ ಮೆಟರ್ನಿಟಿ, ಪ್ರೀ ವೆಡ್ಡಿಂಗು, ಪೋಸ್ಟ್ ವೆಡ್ಡಿಂಗು, ಬೇಬಿ ಶೂಟು. ಜಾಸ್ತಿ ಯಾವುದು ನೀವು ಮಾಡೋದು ತುಂಬಾ ಪ್ರಿಫರ್ ಮಾಡೋದು? ಅಂದ್ರೆ ಎಲ್ಲ ಇಂಡೋರ್ ಶೂಟ್ ಅಲ್ವಾ, ಜಾಸ್ತಿ ಮೆಟರ್ನಿಟಿ ಶೂಟ್ ಮಾಡಲು, ಬೇಬಿ ಶೂಟ್ ಈ ತರ ಏನೇ ಇನ್ನು ಔಟ್ಡೋರ್ ಬಂದ್ರೆ ಇನ್ನೆಲ್ಲ ಮಾಮೂಲಿ ಎಲ್ಲ ಮಾಡ್ತೀರಾ. ಓಕೆ, ಹಾಸನದಲ್ಲಿ ಅಷ್ಟೇನಾ ಅಥವಾ ಬೇರೆ ಯಾವ ಊರಲ್ಲಾದ್ರೂ ಮಾಡ್ತೀರಾ ಹಿಂಗೆ? ಔಟ್ಡೋರ್ ಎಲ್ಲ ತರ ಹೋಗ್ತೀನಿ ಅಂತಂದ್ರೆ. ಹೌದಾ? ಓಕೆ, ನೋಡು ಜಾಸ್ತಿ ಇಂಡೋರ್ ಶೂಟೇ. ಓಕೆ, ಇಂಡೋರ್ ಶೂಟ್, ಓಕೆ, ಸ್ಟುಡಿಯೋ. ಓಕೆ, ನೋಡಿದ್ರಲ್ಲ, ಎಂಥದೇ ಶೂಟ್ಸ್ ಆದರೂ ಇಲ್ಲಿ ಸ್ಕ್ರೋಲ್ ಆಗ್ತಿದೆ ಇವರ ನಂಬರ್ ಏನಿದೆ. ಸೊ ಕಾಂಟ್ಯಾಕ್ಟ್ ಮಾಡಿ, ರೀಸನಬಲ್ ಪ್ರೈಸಲ್ಲಿ ಮಾಡಿ ಕೊಡಿ. ನಮ್ಮ ಫಾಲೋವರ್ಸ್ಗಳು ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಮ್ರಾಟ್ ಶೆಟ್ಟಿ ಅಂತ ಹೆಸರು ಹೇಳಿ, ಬಜೆಟಲ್ಲಿ ಕಡಿಮೆ ಮಾಡಿಕೊಡ್ತಾರೆ, ರೀಸನಬಲ್ ಪ್ರೈಸಲ್ಲಿ ಮಾಡಿ ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಸೊ ಔಟ್ಪುಟ್ ಇವಾಗ ಬಂತು ನೋಡಿ.